ಹಾಗಾಗಿ ಇದಕ್ಕೆ ಗಟ್ಟಿ ನಿರ್ಧಾರ ಆಗಬೇಕು. ಸಂಬಂಧಿಸಿದ ಯಾರು ಆ ಕೃತ್ಯವನ್ನು ಮಾಡಿದ್ದಾರೆ ಈಗಾಗಲೇ ಸಂಪೂರ್ಣವಾಗಿ ನಮಗೆ ಅನುಮಾನನೇ ಉಂಟು. ಅದರ ಬಗ್ಗೆ ನಮ್ಮಲ್ಲಿ ಅನುಮಾನ ಕ್ಲಿಯರ್ ಆಗಲಿಲ್ಲ, ಆಗೋದಿಲ್ಲ. ಯಾಕಂದ್ರೆ 2 ಫುಟ್ 2.5 ಫುಟ್ ಟುವಾಲ್ನ ನಾವು ನೇಣು ಹಾಕುವಂತ ಗಿಡಕಿಗೆ ಅಂತಂದರೆ ಇದು ಬಹಳ ಆಶ್ಚರ್ಯಕರನೀಯ. ಮತ್ತು ನಾವು ನೇಣು ಹಾಕೊಂಡಿದ್ದ ಜಾಗ ಯಾರಿಗೆಲ್ಲ ನೋಡಿದ್ರು, ನಮ್ಗೆ ಮೊದಲು ನೀವು ಜಾಗಕ್ಕೆ ನೋಡಿ ಕೊಡೋದಿಲ್ಲ ಅಂದ್ರು. ನಾವು ತಿಮ್ಮಪ್ಪಣ್ಣ ನೇರವಾಗಿ ಗಟ್ಟಿಯಾಗಿ ನಾವು ಹೋಗ್ತೇವೆ. ನಮ್ಗೆ ನೀವು 4 ಜನ ನೋಡಿ ಬರ್ತೇವೆ, ಬಿಡದಾಗಿದ್ರೆ ಎಲ್ಲ ಸಾರ್ವಜನಿಕರಿಗೆ ಕರ್ಕೊಂಡು ಹೋಗ್ತೇವೆ ಅಂದಾಗ ಅವಕಾಶ ಕೊಟ್ಟರು. ಎಲ್ಲಿ ನೇಣು ಹಾಕೊಂಡಿದ್ದು? ಬೆಡ್ರೂಮಲ್ಲ, ಯಾವುದು ಹಾಲಲ್ಲಿ, ಇದು ಬಂದೋಬಸ್ತ್ ಇರ್ತಕ್ಕಂಥ ಹಾಲ್ನಲ್ಲ, ಬಾತ್ರೂಮ್ದಲ್ಲ, ಹೀಗೆ ಓಪನ್ ಇರ್ತಕ್ಕಂಥ ಹಾಲಲ್ಲಿ ಸುತ್ತಲೂ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಅಂತ ಜಾಗದ ಒಂದು ಕಿಟಕಿ ಇದೆ, ಆ ಕಿಟಕಿಗೆ ನೇಣು ಹಾಕೊಂಡಿದ್ದು. ಯಾರು ನೇಣು ಹಾಕೋತಾರ? ಜನ ನೋಡತಕ್ಕಂಥ ಜಾಗದಲ್ಲಿ ಯಾರು ನೇಣು ಹಾಕೋತಾರ? ಯಾರು ನೇಣು ಹಾಕೊಳ್ಳೋದಂತ ಪರಿಸ್ಥಿತಿ ಇಲ್ಲ. ನೇಣು ಹಾಕೊಂಡು ಕದ್ದು ಮುಚ್ಚಿ ಹೋಗಿ ಕಾಣೆ ಇದ್ದ ಜಾಗದಂತೆಲ್ಲ ಹೋಗಿ ನೇಣು ಹಾಕೋತಾರೆ. ಬಿಟ್ರೆ ಉಳಿದ ಜಾಗದಲ್ಲಿ ನೇಣು ಹಾಕೊಂಡ ಸ್ಥಳದಲ್ಲಿ ಅವ್ರಿಗೆ ಗೊತ್ತಿರ್ತದೆ. ಹಾಗಾಗಿ ಇನ್ನೊಂದು ಜನರಿಗೆ ಆ ತಾಯಿ ಹೇಳೋ ಪ್ರಕಾರ ನನ್ನ ಮಗ ಕಿಲಾಡಿದ್ದ, ಹಠವಾದಿದ್ದ, ಎಲ್ಲದೂ ಹೌದು. ಆದ್ರೆ ನನ್ನ ಮಗ ಸಾವು ಮಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಅಂತಹ ಒಂದು ಕನಿಷ್ಠ ಮಟ್ಟದ ಮನಸ್ಸಿನವರಲ್ಲ ಅಂತ ಅಂಜತಕ್ಕಂಥ ನನ್ನ ಮಗ ಅಲ್ಲ. ಯಾಕಂದ್ರೆ ನಾವು ಮಾತಲ್ಲಿ ಹೇಳ್ತೀವಿ, ನಾನು ಸೈನ್ಯ ಸೇರ್ತೇನಮ್ಮ, ನಾನು ಸೈನ್ಯಕ್ಕೆ ಸೇರ್ತೇನೆ, ನಾನು ಸೈನ್ಯಕ್ಕೆ ಒಂದೇ ಮಾತಾಡೋದು. ಆವತ್ತಿನ ನಾವು ಹೋದಾಗ ಆ ತಾಯಿ ನೊಂದಿಲ್ಲ. ಒಂದು ಸೈನ್ಯಕ್ಕೆ ಹೋಗ್ತೇನೆ ಅಂತಕ್ಕಂಥ ನನ್ನ ಮಗ ನೇಣು ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಸಾಧ್ಯ ಉಂಟು? ಹಾಗಾಗಿ ಯಾವ ಕಾರಣಕ್ಕೂ ಇದು ಅವ ಮಾಡಿಕೊಂಡಂತ ಆತ್ಮಹತ್ಯೆ ಅಲ್ಲ. ಇದರ ಹಿಂದೆ ಬಹುದೊಡ್ಡವಾದಂತ ಒಂದು ತನಿಖೆ ಆದ ಮೇಲೆ ಎಲ್ಲ ಅಲ್ಲಿ ವಿಚಾರಗಳು ಕೂಡ ಹೊರಗೆ ಬರ್ತವೆ. ಹಾಗಾಗಿ ಇದು ನಿಜವಾಗಿ ನೇರವಾಗಿ ನಾವು ಆರೋಪ ಮಾಡಿದ್ದು ಕೊಲೆನೇ. ಹಾಗಾಗಿ ಕೊಲೆ ಅಂತೇಳಿ ನಾವು ಅವತ್ತಿಂದ ಹೇಳ್ತಾ ಇದ್ದೇವೆ, ಇವತ್ತು ಕೂಡ ಹೇಳ್ತಾ ಇದ್ದೇವೆ. ಹಾಗಾಗಿ ತನಿಖೆ ಆಗಬೇಕು. ಕೂಡಲೇ ಸಂಬಂಧಿಸಿದಂತೆ ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಮತ್ತೆ ಆ ಕುಟುಂಬಕ್ಕೆ ಯೋಗ್ಯವಾದಂತ ಪರಿಹಾರ ಕೂಡ ಸಿಗಬೇಕು. ಇಲ್ಲಾಂದ್ರೆ ನಾವು ಕಣ್ಣು ಮುಂದೆ ನಮ್ಗೆ ಗೊತ್ತಿದ್ದು ನಾವು ನೋಡಿಯೂ ಕೂಡ ಒಂದು ಬಡ ಕುಟುಂಬ, ಒಂದು ಕಷ್ಟದ ಕುಟುಂಬಕ್ಕೆ ನ್ಯಾಯ ಕೊಡ್ಲಿಕ್ಕೆ ಆಗಲಿಲ್ಲ, ಅವ್ರ ಪರವಾಗಿ ಹೋರಾಟಕ್ಕೆ ನಿಲ್ಲಿಲ್ಲ ಅಂತಂದ್ರೆ ಊರಲ್ಲಿ ಎಷ್ಟು ಜನ ಯಾವ ಪಕ್ಷದ ರಾಜಕಾರಣಿಗಳಿಂದ ಏನು ಪ್ರಯೋಜನ? ಹಾಗಾಗಿ ಊರಲ್ಲಿ ಯಾವ ರಾಜಕಾರಣಿಗಳು ಪ್ರಯೋಜನದ ಹಿರಿಯರು ಇದ್ದಾರೆ, ಮುಂದಾಳು ತಗೊಳ್ಳೋದಿದ್ದಾರೆ, ಇನ್ನೊಬ್ಬರು ಪರವಾಗಿ ಮಾತಾಡತಕ್ಕಂಥ ಸಾಮಾನ್ಯ ಮನಸ್ಸು ಜೊತೆ ಸೇರ್ತಕ್ಕಂಥ ವ್ಯಕ್ತಿ ಇದ್ದಾರೆ ಅಂತಂದ್ರೆ ಅಂತ ಕುಟುಂಬದ ಪರವಾಗಿ ನಿಲ್ಲಬೇಕು. ನಾವೆಲ್ಲ ಸೇರಿ ಆ ಕುಟುಂಬ ಪರವಾಗಿ ನಿಲ್ಲುವ, ಅವ್ರಿಗೆ ಯೋಗ್ಯ ನ್ಯಾಯವನ್ನು ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥ ಇವತ್ತಿನ ಸೇರಿದ ತಮ್ಮಲ್ಲೆಲ್ಲರೂ ನನ್ನ ಪತ್ರಕರ್ತ ಮಿತ್ರರು ಕೂಡ ನಾನು ಕೇಳ್ಕೊಳ್ತಾ ಹೇಳಿದ್ರೆ, ಇವತ್ತು ನಮ್ಮ ಸಮುದಾಯ ಜೊತೆಗೆ ನಮ್ಮ ಕುಟುಂಬದ ಒಬ್ಬ ಹುಡುಗನನ್ನ ಕಳಕೊಂಡಿರುವಂತಹ ದುಃಖ ಕೂಡ ನಮಗಿದೆ. ಅವನ ಒಂದು ಸಾವಿಗೆ ನ್ಯಾಯ ಕೊಡಿಸುವಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಬಂಧುಗಳಲ್ಲೂ ಸಹ ಕೇಳುವುದೇನೆಂದ್ರೆ, ಇವತ್ತು ಹಾಡು ಹಗಲಿನಲ್ಲಿ ಒಬ್ಬ ಯುವಕನ ಸಾವು, ಶಾಲಾ ವಿದ್ಯಾರ್ಥಿಯ ಸಾವಾಗ್ತದೆ ಅಂತ ಹೇಳಿದ್ರೆ ಇದು ಅನುಮಾನ ಅಂತ ಹೇಳೋದ್ರಲ್ಲಿ 2 ಮಾತೇ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಇಂತಹ ಯಾವುದೇ ಶಾಲೆಯಲ್ಲಿ ಆಗಿರ್ಬೋದು ಇಂತಹ ಒಂದು ಸಾವು ಕೂಡ ಸಂಭವಿಸಬಾರದು. ತಂದೆ ತಾಯಿಗಳು ಆಸೆ ಕನಸನ್ನ ಇಟ್ಕೊಂಡಿರ್ತಾರೆ, ನನ್ನ ಮಗ ಇಂಥ ಶಾಲೆಯಲ್ಲಿ ಹೋದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮನೆಗೆ ದಾರಿದೀಪವಾಗ್ತಾನೆ ಅಂತ. ಆದರೆ ಇಂತಹ ಸಾವುಗಳು ಆಗುವುದರಿಂದ ಅಥವಾ ಈ ರೀತಿಯ ಶಿಕ್ಷಕರೇ ಈ ರೀತಿಯ ತೊಂದರೆ ಕೊಡುವುದರಿಂದ ಮಕ್ಕಳಿಗೆ ಸಮಸ್ಯೆಗಳಾಗ್ತದೆ. ತಂದೆ ತಾಯಿಗಳು ಕೂಡ ನೋವನ್ನ ಅನುಭವಿಸಬೇಕಾದಂತ ಒಂದು ಪರಿಸ್ಥಿತಿ ಕೂಡ ಎದುರಾಗ್ತದೆ. ಜೊತೆಯಲ್ಲಿ ಈಗಾಗಲೇ ಕೂಡ ಇಬ್ಬರು ಶಿಕ್ಷಕರನ್ನ ಅಮಾನತು ಮಾಡಿದ್ದಾರೆ. FIR ಕೂಡ ದಾಖಲಾಗಿದೆ. ಆದ್ರೆ ಅವರಿಗೆ ಯಾವುದೇ ರೀತಿಯ ಶಿಕ್ಷೆ ಕೂಡ ಆಗಲಿಲ್ಲ. ಹಾಗಾಗಿ ಅವರನ್ನ ಆದಷ್ಟು ಬೇಗನೆ ಅವರನ್ನ ಶಿಕ್ಷೆಗೆ ಗುರಿಪಡಿಸಬೇಕು ಹೇಳುವುದೇ ನಮ್ಮೆಲ್ಲರ ಒಂದು ಹೋರಾಟ. ಜಿಲ್ಲಾ SC ಮೋರ್ಚಾ ಅಧ್ಯಕ್ಷರಾದ ನಂದನ್ ಬೋರ್ಕರ್ ಅವರು ಮಾತನಾಡಬಹುದು.